ನಮಸ್ಕಾರ ಸ್ನೇಹಿತರೆ, ದಿಶರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಹಿಗೆಣಸಿಂದ ಒಂದು ದಿಢೀರಾಗಿ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸಿಹಿಗೆಣಸಲ್ಲಿ ನ್ಯೂಟ್ರಿಯೆಂಟ್ಸ್ ಧಾರಾಳವಾಗಿರುತ್ತೆ, ಆದರೆ ಕೆಲವರು ಇದನ್ನ ತಿನ್ನಲ್ಲ. ಈ ರೀತಿ ನೀವು ರೆಸಿಪಿನ ಮಾಡಿಕೊಟ್ರೆ ಖಂಡಿತವಾಗಿಯೂ ಕೂಡ ಮಕ್ಕಳು ಇದನ್ನ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಮೇಯ್ನ್ ಆಗಿ ಸಿಹಿಗೆಣಸನ್ನೇ ಬೇಸಾಗಿ ಉಪಯೋಗಿಸ್ತಾ ಇರೋದ್ರಿಂದ ನಾನು ಒಂದು ದೊಡ್ಡ ಸೈಜು ಗೆಣಸನ್ನೇ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ನ ಸಿಹಿಗೆಣಸನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅದಕ್ಕೆ ತಕ್ಕನಾಗಿ ಸಿಹಿಗೆಣಸನ್ನು ತೊಗೊಳ್ಳಿ. ಇಲ್ಲಿ ಕ್ವಾಂಟಿಟಿ ಅಷ್ಟೇ ಅಂತ ಲಿಮಿಟೇಷನ್ಸ್ ಇಲ್ಲ. ಸಿಹಿಗೆಣಸನ್ನು ತುರ್ಕೊಳ್ಳೋದು, ನೆಕ್ಸ್ಟ್ ಇದರ ಜೊತೆಗೇ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ. ನಾನೆಲ್ಲ ಒಂದೇ ಒಂದು ತೊಗೊಂಡಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ, ಒಂದು ಈರುಳ್ಳಿನ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಗೆಣಸು ತೊಗೊಂಡ್ರೆ ಕ್ಯಾರೆಟು ಈರುಳ್ಳಿನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ಜೊತೆಗೆ ಗೋಧಿ ಹಿಟ್ಟು, 2 ಟೀ ಸ್ಪೂನ್ ಗೋಧಿ ಹಿಟ್ಟು, 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು. ಜಸ್ಟ್ ಇದನ್ನ ಮಿಕ್ಸ್ ಮಾಡಿದಾಗ ಒಂದು ಬ್ಲೆಂಡಿಂಗ್ ಬರೋದಕ್ಕೆ ಅಂತ ಸೇರಿಸ್ತಿರೋದು ಅಷ್ಟೇ. ಜಾಸ್ತಿ ತೊಗೋಬೇಡಿ, ಜಸ್ಟ್ 2 ಟೀ ಸ್ಪೂನ್ ಅಷ್ಟೇ ನಾನು ಇಷ್ಟು ಕ್ವಾಂಟಿಟಿ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಜೊತೆಗೆ ಚಾಟ್ ಮಸಾಲ ಬೇಕಿದ್ದರೆ ಸೇರಿಸ್ಕೋಬೋದು. ಕಂಪಲ್ಸರಿ ಏನಿಲ್ಲ, ಆಪ್ಷನ್ ಅಷ್ಟೇ. ಈಗ ಇದನ್ನ ಹಾಗೆ ಒಮ್ಮೆ ಡ್ರೈ ಆಗಿ ಕಲಿಸ್ಕೊಳ್ಳೋಣ. ತುಂಬಾ ಸಿಂಪಲ್ ಆದ ರೆಸಿಪಿ ಇದು. ಜಸ್ಟ್ ತುರಿಯೋದು, ಉಪ್ಪು ಖಾರ ಸೇರಿಸೋದ್ರ ಜೊತೆಗೆ ಜಸ್ಟ್ ಈ ಥರ ಕೂಡಿ ಬರಲಿ ಅನ್ನೋದಕ್ಕೋಸ್ಕರ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸಿರೋದು ಅಷ್ಟೇ. ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಕಲಿಸ್ಕೊಳ್ತೀನಿ. ಇದನ್ನ ತುಂಬ ತೆಳು ಮಾಡ್ಕೋಬೇಡಿ, ಆದಷ್ಟು ಈ ಥರ ಗಟ್ಟಿಯಾಗಿಯೇ ಇರಲಿ. ಜಾಸ್ತಿ ನೀರು ಸೇರಿಸಿದ್ರೆ ಸ್ವಲ್ಪ ಗರಿಯಾಗಿ ಬರಲ್ಲ. ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದೇ ಗೆಣಸನ್ನು ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಇದ್ದ ಹಾಗೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆನೂ ಕೂಡ ಇದಕ್ಕೆ ಬೇಕಾಗಿಲ್ಲ. ಜಸ್ಟ್ ಇವಾಗ ಆ ಉಂಡೆಗಳನ್ನೆಲ್ಲ ಇದರ ಮೇಲೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ತುಂಬ ಕಟ್ಲೆಟ್ ಸೈಜ್ನಷ್ಟು ದಪ್ಪ ಮಾಡಬೇಡಿ, ಹಾಗಂತ ಅಕ್ಕಿ ರೊಟ್ಟಿ ಥರ ತುಂಬ ದೊಡ್ಡ ಸೈಜಲ್ಲೂ ಕೂಡ ಮಾಡಬೇಡಿ. ಈ ಥರ ಪುಟ್ಟಕ್ಕೆ ಪ್ಯಾನ್ ಕೇಕ್ ಸೈಜು, ಆದರೆ ಸ್ವಲ್ಪ ಅದಕ್ಕಿಂತ ತೆಳು, ಆ ಸೈಜಲ್ಲಿ ನಾವು ಇದನ್ನ ತಟ್ಟಬೇಕಾಗಿರೋದು. ಮೇಲಿಂದ ಬೇಕಿದ್ದರೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಬೋದು. ಕಟ್ಲೆಟಷ್ಟು ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಎಣ್ಣೆ ಸಾಕಾಗತ್ತೆ ಅಂತ ಅನ್ಬೋದು. ತುಂಬ ದಪ್ಪ ಆದರೆ ಏನಾಗುತ್ತೆ ಗೊತ್ತಾ, ಬೇಯಲ್ಲ ನೀಟಾಗಿ, ಗೆಣಸು ಕೂಡ ಬೇಯಬೇಕಲ್ಲ. ಹಾಗಾಗಿ ಇದನ್ನ ಸ್ವಲ್ಪ ತೆಳುವಾಗಿಯೇ ತಟ್ಟಬೇಕಾಗಿರೋದು. 2 ಸೈಡು ಕೂಡ ಬೇಯಿಸ್ಕೊಳ್ಳೋಣ. ಕಲರ್ ಪೂರ್ತಿ ಬದಲಾಗತ್ತೆ, ಗೆಣಸು ನೀಟಾಗಿ ಬೇಯುತ್ತೆ. ತುರಿದಿರೋದ್ರಿಂದ ಬೇಯುತ್ತೆ, ಏನೂ ಪರವಾಗಿಲ್ಲ. ಇದು ಗೆಣಸಿಂದ ಮಾಡಿದ್ದು ಅಂತ ಗೊತ್ತು ಕೂಡ ಆಗಲ್ಲ. ಖಾರ ಆಗಿ ಚಾಟ್ ಮಸಾಲ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಇದನ್ನ, ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಗೆಣಸು ಬೇಯಿಸ್ಕೊಟ್ರೆ ಬೇಡ ಅಂತ ಅನಿಸುತ್ತೆ. ಅದ್ರ ಬದಲು ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇಷ್ಟೇ, ಮಿಕ್ಕಿರೋದನ್ನು ಕೂಡ ಮಾಡ್ಕೊಂಬಿಡ್ತೀನಿ. ಈ ಥರ ಸ್ಪ್ರೆಡ್ ಮಾಡಿ ಬೇಯಿಸ್ಕೊಂಬಿಟ್ರೆ ದಿಢೀರ್ ಸ್ನ್ಯಾಕ್ಸು ರೆಡಿನೇ ಆಗೋಗುತ್ತೆ. ಸ್ವಲ್ಪ ಖಾರವಾಗಿದ್ದರೆ ಇದು ಚೆನ್ನಾಗಿರುತ್ತೆ. ಕೆಚಪ್ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಕೆಚಪ್ ರೆಸಿಪಿನ ನಾನು ಮುಂಚೆ ಕೂಡ ಶೇರ್ ಮಾಡಿದ್ದೀನಿ, ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಹಾಗೇನೂ ಕೂಡ ತಿನ್ಬೋದು ಇದನ್ನು, ಇಲ್ಲ ಕೆಚಪ್ ಜೊತೆ ಸೇರಿಸಿ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗೆಣಸು ಇಷ್ಟ ಆಗದೇ ಇರೋರು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಖಂಡಿತವಾಗಿಯೂ ಕೂಡ ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆದರೆ ಖಂಡಿತವಾಗಿಯೂ ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಧನ್ಯವಾದಗಳು.